Hi friends, welcome back to our YouTube channel Commerce Today. BCom 5th sem ಅಲ್ಲಿ ಬರುವ ಕಾಸ್ಟ್ ಅಕೌಂಟಿಂಗ್ 1 ಬಗ್ಗೆ ನೋಡೋಣಂತೆ. ಫಸ್ಟ್ ಚಾಪ್ಟರ್ ಥಿಯರಿ ಇರುತ್ತೆ, ಸೆಕೆಂಡ್ ಚಾಪ್ಟರ್ ಇಂದ ನಿಮ್ಮ ಪ್ರಾಬ್ಲಮ್ ಸ್ಟಾರ್ಟ್. ಸೆಕೆಂಡ್ ಚಾಪ್ಟರ್ ಕ್ಲಾಸಿಫಿಕೇಶನ್ ಆಫ್ ಅ ಕಾಸ್ಟ್ ಅಂತ. ಇದರೊಳಗೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಕಾಸ್ಟ್ ಶೀಟ್ ಕೇಳ್ತಾರೆ. 5 ಮಾರ್ಕ್ಸಿಗೆ ಸಿಂಪಲ್ ಕಾಸ್ಟ್ ಶೀಟ್ ಇರುತ್ತೆ, 10 ಮಾರ್ಕ್ಸ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಇದು 5 ಮಾರ್ಕ್ಸ್ ಫಾರ್ಮೆಟ್. ಪರ್ಟಿಕ್ಯುಲರ್ ಟೋಟಲ್ ಕಾಸ್ಟ್ CPU ಡೈರೆಕ್ಟ್ ಮೆಟೀರಿಯಲ್ಸ್ ಇದಕ್ಕೆ ಆಡ್ ಮಾಡೋದು, ಡೈರೆಕ್ಟ್ ವೇಜಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇವ್ನು 3 ಆಡ್ ಮಾಡಿದ್ರೆ ಬರೋದು ಆನ್ಸರ್ ನಮಗೆ ಪ್ರೈಮ್ ಕಾಸ್ಟ್. ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್ ಹಚ್ಕೊಂಡು ಪ್ರೈಮ್ ಕಾಸ್ಟ್ ಜೊತೆ ಫ್ಯಾಕ್ಟ್ರಿ ಓವರ್ ಹೆಡ್ ನಾವು ಆಡ್ ಮಾಡಿದ್ರೆ ವರ್ಕ್ ಕಾಸ್ಟ್ ಬರುತ್ತೆ. ನೆಕ್ಸ್ಟ್ ಆಫೀಸ್ ಓವರ್ ಹೆಡ್ ನಾ ವರ್ಕ್ ಕಾಸ್ಟ್ ಜೊತೆ ಆಡ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ನೆಕ್ಸ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ನಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಾಗ ಆಡ್ ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ನೆಕ್ಸ್ಟ್ ಪ್ರಾಫಿಟ್ ಸೇಲ್ ಕಂಡು ಹಿಡ್ಕೋಬೇಕು. ಇದು 5 ಮಾರ್ಕ್ಸ್ ಫಾರ್ಮೆಟ್. ನೆಕ್ಸ್ಟ್ 10 ಮಾರ್ಕ್ಸ್ ಇಂದು ಸೇಮು ಸ್ವಲ್ಪ ಜಾಸ್ತಿ ಐಟಮ್ಸ್ ಇರ್ತಾವೆ ಅಷ್ಟೇ. ಫಾರ್ಮೆಟ್ ಆಫ್ ಕಾಸ್ಟ್ ಶೀಟ್ 10 ಮಾರ್ಕ್ಸ್ ಇಂದ ಪರ್ಟಿಕ್ಯುಲರ್ ಟೋಟಲ್ ಕಾಸ್ಟ್ CPU. ಇದರೊಳಗೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಇದಕ್ಕೆ ಆಡ್ ಪರ್ಚೇಸ್ ಏನಾರು ಮಾಡಿದ್ರೆ ರಾ ಮೆಟೀರಿಯಲ್ನ ಆಡ್ ಮಾಡ್ಕೋಬೇಕು. ಕ್ಯಾರೇಜ್ ಇನ್ವರ್ಡ್ ಫ್ರೈಟ್ ಆಕ್ಟೈನ್ನ ಆಡ್ ಮಾಡಬೇಕು. ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ರಿಟರ್ನ್ ಏನಾರು ಇದ್ರೆ ಲೆಸ್ ಮಾಡಬೇಕು. ಬಂದ ಆನ್ಸರ್ ನಮ್ಗೆ ಮೆಟೀರಿಯಲ್ ಕನ್ಸ್ಯೂಮ್ಡ್ ಆಗುತ್ತೆ. ಇದಕ್ಕೆ ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ಡೈರೆಕ್ಟ್ ಲೇಬರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಿದ್ರೆ ಆಡ್ ಮಾಡ್ಕೋಬೇಕು. ಈ ಮೆಟೀರಿಯಲ್ ಕನ್ಸ್ಯೂಮ್ಡ್ಗೆ ಎಲ್ಲ ಆಡ್ ಮಾಡಿದ್ರೆ ನಮ್ಗೆ ಅದು ಆನ್ಸರ್ ಸಿಗೋದು ಪ್ರೈಮ್ ಕಾಸ್ಟ್. ನೆಕ್ಸ್ಟ್ ಆಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಇಂಡೈರೆಕ್ಟ್ ಕಾಸ್ಟ್, ವರ್ಕ್ ಕಾಸ್ಟ್, ಫ್ಯಾಕ್ಟ್ರಿ ಕಾಸ್ಟ್, ಮಷಿನ್ ಕಾಸ್ಟ್, ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ, ಡೆಪ್ರಿಸಿಯೇಷನ್ ಆನ್ ಟೂಲ್ಸ್ ಇವೆಲ್ಲ ಏನು ಬರುತ್ತೆ ಫ್ಯಾಕ್ಟ್ರಿ ಓವರ್ ಹೆಡ್ ಬರುತ್ತೆ. ಇದಕ್ಕೆ ಆಡ್ ಮಾಡೋದು ವರ್ಕ್ ಇನ್ ಪ್ರೋಗ್ರೆಸ್ ಏನಿದೆ ಆಡ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಏನಾರು ವರ್ಕ್ ಇನ್ ಪ್ರೋಗ್ರೆಸ್ ಲೆಸ್ ಮಾಡಬೇಕು. ಇದನ್ನೆಲ್ಲ ಇದ್ರ ಜೊತೆ ಆಡ್ ಮಾಡಿದ್ರೆ ನಮ್ಗೆ ಸಿಗೋದು ಆನ್ಸರ್ ವರ್ಕ್ ಕಾಸ್ಟ್. ನೆಕ್ಸ್ಟ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಇದ್ರೊಳಗೆ ಆಫೀಸಿಗೆ ಸಂಬಂಧಪಟ್ಟಿದ್ದ ಇವು ಇರ್ತಾವೆ ಎಕ್ಸ್ಪೆನ್ಸಸ್. ಆಫೀಸ್ ಕಾಸ್ಟ್, ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್, ಜನರಲ್ ಎಕ್ಸ್ಪೆನ್ಸಸ್, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ರೆಂಟ್, ರೇಟ್, ರಿಪೇರ್ಸ್, ಟ್ಯಾಕ್ಸ್, ಇನ್ಶೂರೆನ್ಸ್, ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ ಇವನ್ನೆಲ್ಲ ಆಡ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರ್ತದೆ. ಇದಕ್ಕೆ ಓಪನಿಂಗ್ ಫಿನಿಶ್ ಗುಡ್ಸ್, ಕ್ಲೋಸಿಂಗ್ ಫಿನಿಶ್ ಗುಡ್ಸ್ ಆಡ್ ಲೆಸ್ ಮಾಡಿದ್ರೆ ನಮ್ಗೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಬರುತ್ತೆ. ಇದಕ್ಕೆ ನೆಕ್ಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಇದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಏನೇನು ಎಕ್ಸ್ಪೆನ್ಸ್ ಬರುತ್ತೆ ಅದು ಇಲ್ಲಿ ಹಚ್ಕೋಬೇಕು. ಅಡ್ವರ್ಟೈಸ್ಮೆಂಟ್, ಕಮಿಷನ್, ಕ್ಯಾರೇಜ್ ಔಟ್ವರ್ಡ್, ಡಿಸ್ಕೌಂಟ್, ಸೆಲ್ಲಿಂಗ್ ಕಾಸ್ಟ್, ವೇರ್ ಹೌಸ್, ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಇವೆಲ್ಲ ಆಡ್ ಮಾಡಿದ್ರೆ ಕಾಸ್ಟ್ ಆಫ್ ಸೇಲ್ ಬರುತ್ತೆ. ಆಮೇಲೆ ಪ್ರಾಫಿಟ್ ಸೇಲ್ ಮಾಡ್ಕೋಬೇಕು. ಇದು 10 ಮಾರ್ಕ್ಸ್